ನಿಗಮ ಮಂಡಳಿ ಮತ್ತೆ ಮುಖ್ಯಮಂತ್ರಿಗಳು ಇಬ್ರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಿಗಮ ಮಂಡಳಿ ಫೈನಲ್ ಆಗುತ್ತೆ. ಇಲ್ಲ, ವರ್ಕಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ. ಅವರು PCC ಪ್ರೆಸಿಡೆಂಟು ಮತ್ತು CLP ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ನಿಗಮ ಮಂಡಳಿ ಬಹುಶಃ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕೆಂದರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತೇಳಿ. ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ CLPನಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಬೇಗ ಮಾಡ್ಬೋದು ಅಂತ ಕಾಣಿಸುತ್ತೆ. ಸರ್, ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ, ಆದರೆ ಶಾಸಕರಿಗೆ ಮೊದಲ ಆದ್ಯತೆನಾ ಸರ್? ಮೊದಲು ಶಾಸಕರಿಗೆ ಮಾಡಿ ಆಮೇಲೆ ಕಾರ್ಯಕರ್ತರಿಗೆ ಮಾಡೋದು ಅಂತ ಏನೋ ತೀರ್ಮಾನ ಮಾಡಿದಂಗಿದೆ. ಬೇಗ ಮಾಡ್ತಾರೆ ಸರ್. ಹಾಗೆ ಎತ್ತಿನಹೊಳೆ ಪ್ರಾಜೆಕ್ಟ್ ಶುರುವಾಗಿ ತುಂಬ ವರ್ಷಗಳಾಯಿತು. ಈಗ ಯಾವ ಹಂತದಲ್ಲಿದೆ? ಸಾಕಷ್ಟು ಹಣ ನೋಡಿ, ಅದು ಶುರುವಿನಲ್ಲಿ 13,500 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು. ಅದು ವರ್ಷ ಹೆಚ್ಚಾಗ್ತಾ ಹೋಗಿ ಈಗ 22,000 ಕೋಟಿ ಆಗಿದೆ. ಕಳೆದ 4 ವರ್ಷದಲ್ಲಿ BJP ಸರ್ಕಾರದವರು ಹಣ ಕೊಡಲೇ ಇಲ್ಲ. ಆ ಕಾರಣಕ್ಕಾಗಿ ಕೆಲಸನೂ ಸ್ಥಗಿತ ಆಯಿತು. ಈಗ ನಮ್ಮ ಸರ್ಕಾರದಲ್ಲಿ ಹಣ ಕೊಟ್ಟುಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ನಾವು 2 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಕೆಲಸ ಬೇಗ ಮುಗಿಸಿ ತುಮಕೂರಿಗೆ, ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿನ ಯೋಜನೆ ಅದು. ಹಾಗಾಗಿ ಅದನ್ನು ಮಾಡೋದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡೋದಕ್ಕೆ ನಾವು ಎಲ್ಲ ಕ್ರಮ ತಗೊಳ್ತೀವಿ. ಸರ್, ಪ್ರಮುಖವಾಗಿ ಅಂದರೆ ಆ ವಾಟರ್ ಸ್ಟೋರೇಜ್ ಮಾಡೋದನ್ನು ಕೊರಟಗೆರೆ ಭಾಗದಲ್ಲೇ ಮಾಡಬೇಕಾಗಿತ್ತು, ಆದರೆ ಅದಕ್ಕೆ ಹೆಚ್ಚಿನ ಕಾಂಪೋಸಿಷನನ್ನು ಪರಮೇಶ್ವರ್ ಅವರು ಕೇಳಿದ್ರು ಅಂತಕ್ಕಂಥದ್ದು BJP ಅವರ ಒಂದು. ಹಾಗೇನಿಲ್ಲ, ಕೇಳಿದ ನಿಜ. ಯಾಕೆಂದರೆ ದೊಡ್ಡಬಳ್ಳಾಪುರದಲ್ಲಿ ಬಫರ್ ಡ್ಯಾಮ್ ಕಟ್ಟುವಾಗ ಅರ್ಧ ಭಾಗ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ತಾಯಿತ್ತು, ಇನ್ನು ಅರ್ಧ ಭಾಗ ಕೊರಟಗೆರೆ ತಾಲೂಕಿಗೆ ಬರೋದು. ದೊಡ್ಡಬಳ್ಳಾಪುರಕ್ಕೆ 32 ಲಕ್ಷನೋ ಏನೋ ಅವರು ಫಿಕ್ಸ್ ಮಾಡಿದರು. ನಮ್ಮ ಭಾಗದಲ್ಲಿ 8 ಲಕ್ಷ 12 ಲಕ್ಷ ಆ ರೀತಿ ಫಿಕ್ಸ್ ಮಾಡಿದರು. ಅದಕ್ಕೆ ನೀವು ಕೆರೆ ಒಂದೇ ಇದೆ, ವಾಟರ್ ಬಾಡಿ, ವಾಟರ್ ಸ್ಟೋರೇಜು ಒಂದೇ ಇದೆ. ಅರ್ಧ ಕೆರೆಗೆ ಒಂದು ರೇಟು, ಅರ್ಧ ಕೆರೆಗೆ ಒಂದು ರೇಟು ಮಾಡೋದು ಬೇಡ, ಎರಡಕ್ಕೂ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು ಅಂಥೇಳಿ ನಾವು ಒತ್ತಾಯ ಮಾಡಿದೋ. ಅದರ ಜೊತೆಗೆ ಆ ರೈತರೇನಿದ್ದಾರೆ, ಬೈರ್ಗೊಂಡ್ಲು ಅಂತೇಳಿ ಗ್ರಾಮ, ಆ ರೈತರು ನಮ್ಮೂರಲ್ಲಿ ಮಾಡಬೇಡಿ, ನಮ್ಮ ಜಮೀನೆಲ್ಲ ಹೊರಟೋಗ್ತವೆ, ದಯಮಾಡಿ ನಮ್ಗೆ 2,500 ಎಕರೆ ಕಳ್ಕೊಬೇಕಾಗುತ್ತೆ, ಅದರಿಂದ ಬೇಡ ಅಂತೇಳಿ ಅವರು. ನಾನು ಒಂದು 2-3 ಸಾರಿ ಪ್ರಯತ್ನ ಮಾಡಿದೆ, ರೈತರು ಅಲ್ಲೇ ಹೋಗಿ ಊರಿನಲ್ಲಿ ಕೂತ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ, ಅವರು ಒಪ್ಪಲಿಲ್ಲ. ಆ ಕಾರಣಕ್ಕೆ ಅದನ್ನು ಈಗ ಶಿಫ್ಟ್ ಮಾಡಿ 2 ಕಡೆ ಮಾಡೋ ಥರ ಏನೋ ದೊಡ್ಡಬಳ್ಳಾಪುರದ ಕಡೆ ಮಾಡಿದ್ದಾರೆ. ಯೋಜನೆ ಪೂರ್ಣ ಆಗುತ್ತೆ. ಬೆಂಗಳೂರಲ್ಲಿ ಪದೇ ಎಣ್ಣೆ ದಾಳಿ ಆಗ್ತಿದೆ, ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಕೆಲವರ ಮೇಲೆ ಶಂಕೆ. ಇನ್ನು ಅದೊಂದು ತಾಣ ಆಗ್ತಿದೆ ಬೆಂಗಳೂರು ಅಂತ ಉಗ್ರರಿಗೆ. ಇಲ್ಲ, ಅವರು ಈಗ NIA ಆ್ಯಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ. ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ, ಕೆಲವು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬೆಂಗಳೂರಲ್ಲಿ ಆ ಥರದೊಂದು ಚಟುವಟಿಕೆಗಳು ಇರ್ಬೋದು, ಅದೇನು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ಸ್ ಅಂತೇಳಿ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ. ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಇದ್ಬಿಟ್ರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ.